ಆ ವಂಶದವರಿಗೆ ನಮ್ಮನ್ನು ಕಂಡ್ರೇನೇ ಆಗೋದಿಲ್ಲ. ನನ್ನನ್ನು ಕಳ್ಳಿ ಅಂತ ಹೇಳಿ ನಮ್ಮನ್ನ ಊರು ಬಿಟ್ಟು ಓಡಿಸೋದಕ್ಕೆ ನೋಡಿ ಮಣ್ಣು ಮುಕ್ಕಿದ್ರು. ವಿಷ ಜಂತುಗಳವರು. ಆ ಕರುಣಾಮಯಿ ಗಂಗೆ ಪವಿತ್ರಳೆ, ಆದರೂ ಅವಳು ಒಡಲಲ್ಲಿ ಮೊಸಳೆಗಳಿರ್ತಾವಲ್ಲ, ಇವರು ಹಾಗೇನೆ. ಸೀತಕ್ಕ, ಹಳೇದನ್ನ ನೆನೆಸ್ಕೊಂಡು ಮನ್ಸಿಗೆ ಯಾಕೆ ಘಾಸಿ ಮಾಡ್ಕೋತೀಯ? ಬಿಟ್ಬಿಡು. ವೆಂಕಟನಾಥ, ಗುರುಗಳು ಏನು ಹೇಳಿದ್ರು? ಆಗಾಗ ಊರ್ಗೆ ಹೋಗಿ ತಾಯಿನ, ನಿನ್ನ ಕುಟುಂಬನ ನೋಡ್ಕೋಬಾ ಅಂತ ಪ್ರತ್ಯೇಕವಾಗಿ ವಿಜಯೇಂದ್ರ ಗುರುಗಳು ಹೇಳಿದ್ರು. ವಿಜಯೇಂದ್ರ ಗುರುಗಳು, ನಾವು ದಿಕ್ಕು ತೋಚದೆ ವಿಜಯನಗರದಿಂದ ಮಠಕ್ಕೆ ಬಂದಾಗ ನಮಗೆಲ್ಲ ಆಶ್ರಯ ಕೊಟ್ಟವರಪ್ಪ ಅವರು, ಪುಣ್ಯಾತ್ಮರು. ನಾನು ನೋವಲ್ಲಿ ನರಳ್ತಿರುವಾಗ ನನಗೆ ಸೇವೆ ಮಾಡಿದ ಪುಣ್ಯಾತ್ಮರು ಅವರು. ಹೌದಪ್ಪ, ಆ ಮಠ ನಮಗೆ ದೇವಸ್ಥಾನ ಇದ್ದ ಹಾಗೆ. ಅಲ್ಲಿ ಭಕ್ತಿಯಿಂದ ಕೈ ಮುಗಿಬೇಕು, ಕೈ ಜಾರದೇ ಇರೋ ಥರ ಎಚ್ಚರಿಕೆಯಿಂದನೂ ಇರಬೇಕು. ಒಟ್ನಲ್ಲಿ ಮಠದಲ್ಲಿ ಗುರುಗಳು, ಇಲ್ಲಿ ನೀವು ಇಷ್ಟು ಕಾಳಜಿ ತೋರಿಸ್ತೀರಾ. ನಾನೇ ಪುಣ್ಯವಂತ. ಈ ಪುಣ್ಯವಂತನಿಗೆ ನಾವು ನೋಡಿರೋ ಪುಣ್ಯವಂತನೇ ಸರಿ. ಯಾವ ಪುಣ್ಯವಂತೆ? ನಾನು ನೋಡಿದಾಗ ಪುಟ್ಟ ಹುಡುಗಿ ಈಗ ಎಷ್ಟು ದೊಡ್ಡವಳಾಗಿ ಬೆಳೆದ್ಬಿಟ್ಟಿದ್ದಾಳೆ. ಹೆಣ್ಣು ಮಕ್ಕಳು ಹುಟ್ಟೋದು ಸಂಭ್ರಮ ಆದರೆ ಅವ್ರನ್ನ ಮದುವೆ ಮಾಡಿ ಕಳಿಸೋದು ಒಂಥರ ಸಂಕಟದ ವಿಷಯ. ಬಿಟ್ರೆ ಆ ಸಂಕಟದಲ್ಲೂ ಒಂದು ಸಂತೃಪ್ತಿ ಇರುತ್ತಪ್ಪ. ಹೆಣ್ಣು ಹುಟ್ಟೋದೆ ಮನುಷ್ಯರ ಮಧ್ಯೆ ಸಂಬಂಧಗಳನ್ನ ಬೆಸೆಯೋದಕ್ಕೆ. ಇಲ್ಲಿ ಹುಟ್ಟುತ್ತಾರೆ, ಇನ್ನೆಲ್ಲ ಹೋಗಿ ದೀಪ ಬೆಳಗ್ತಾರೆ. ಮನೆಯಿಂದ ಮನೆಗೆ ಅವ್ರ ಯಾತ್ರೆ ಬೆಳೆದಂತೆಲ್ಲ ಮನೆ ಮನೆಗೂ ಬೆಳಕು. ಆ ಭಗವಂತನ ಅದ್ಭುತ ಸೃಷ್ಟಿಯೇ ಹೆಣ್ಣು. ಹೆಣ್ಣು ಬೆಳಕು ನೀಡ್ತಾಳೆ ಅನ್ನೋದೇನೋ ಸತ್ಯ ಭಟ್ರೆ, ಆದರೆ ಕೆಲವೊಂದು ಸಾರಿ ಆಕೆ ಬದುಕು ಕತ್ಲಲ್ಲೇ ಉಳಿದ್ಬಿಡುತ್ತೆ. ಹೌದು ತಾಯಿ, ಒಳ್ಳೆ ಮನೆ, ಗಂಡ, ಮಕ್ಕಳು ಸಿಕ್ಕಿದ್ರೆ ನೆಮ್ಮದಿ. ಇಲ್ಲ ಅಂದ್ರೆ ಸಂಸಾರ ಅನ್ನೋದು ಹೆಣ್ಣಿನ ಪಾಲಿಗೆ ನರಕ ಆಗ್ಬಿಡುತ್ತೆ. ಅದಕ್ಕೆ ಹೆಣ್ಮಕ್ಳು ಮದುವೆ ಮಾಡೋದಕ್ಕಿಂತ ಮೊದಲು 100 ಸಲ ಯೋಚನೆ ಮಾಡಬೇಕು. ಸತ್ಯ ಹೇಳಿದ್ರಿ ಭಟ್ರೆ. ಗಿಳಿನ ಸಾಕಿ ಗಿಡಗನ ಗೂಡಲ್ಲಿ ಬಿಟ್ಟಂತಾಗಬಾರ್ದು. ಅದಕ್ಕೆ ನಿಮ್ಮಂಥ ಹಿರಿಯರ ಸಲಹೆ ಪಡೆಯೋಣ ಅಂತ ನಿಮ್ಮನ್ನ ಇಲ್ಲಿ ಕರೆಸಿದ್ದು. ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಏನಿಲ್ಲ ಭಟ್ರೆ, ನಮ್ಮ ಮಗಳಿಗೆ ಒಂದು ಸಂಬಂಧ ಬಂದಿದೆ. ಹೌದಾ? ಸಂತೋಷ, ಬಹಳ ಸಂತೋಷ. ಯಾರ ಕಡೆಯಿಂದ ಬಂದಿದೆ? ಮಠದ ಗುರುಗಳ ಕಡೆಯಿಂದ. ಓಹೋ, ವಿಜಯೇಂದ್ರ ತೀರ್ಥರ ಕಡೆಯಿಂದೇನೆ. ನಿಮ್ಮ ಮನೆಗೆ ಮಹಾಭಾಗ್ಯ ಬಂದಾಗ ಆಯ್ತಲ್ಲಮ್ಮ. ಸಾಮಾನ್ಯವಾಗಿ ಗುರುಗಳು ಯಾವುದೇ ಲೌಕಿಕ ವಿಷಯಕ್ಕೂ ತಲೆ ಹಾಕೋದಿಲ್ಲ. ಅಂಥದ್ರಲ್ಲಿ ನಿಮಗೆ ಹೇಳಿದ್ದಾರೆ ಅಂದ್ರೆ ಅದರಲ್ಲೇನೋ ವಿಶೇಷ ಇದ್ದೇ ಇರುತ್ತೆ. ಅವ್ರಿಗೆ ವಿಶೇಷ ಅನ್ಸಿರ್ಬೋದು ಭಟ್ರೆ, ಆದರೆ ನಮ್ಗದು ಬಿಸಿ ತುಪ್ಪ ಆಗಿದೆ. ಉಗುಳೋ ಹಾಗೂ ಇಲ್ಲ, ನುಂಗೋ ಹಾಗೂ ಇಲ್ಲ. ಯಾಕೆ ತಾಯಿ, ತಮಗಿಷ್ಟ ಆಗ್ಲಿಲ್ವೇ? ಆಗಿಲ್ಲ ಅಂತ ಏನಿಲ್ಲ, ವರ ನಮ್ಮ ಅಂತಸ್ತಿಗೆ ತಕ್ಕನಾಗಿಲ್ಲ ಅನ್ನೋದೇ ಅವಳ ಚಿಂತೆ ಅಷ್ಟೆ. ಅಂದ್ರೆ ವರ ಯಾರಂತೆ? ಅದು ನಿಮ್ಮ ಅಗ್ರಹಾರದವರೇ, ತಿಮ್ಮಣ್ಣ ಭಟ್ರ ಮಗ. ಓ, ನಮ್ಮ ವೀಣಾ ತಿಮ್ಮಣ್ಣ ಭಟ್ಟರ ಮಗ ವೆಂಕಟನಾಥನೇ ಅಲ್ಲವರು. ಶ್ರೀಹರಿ, ಅವ್ರ ಬಗ್ಗೆ ಮಾತಾಡೋದೆ ಮಹಾಪುಣ್ಯನಪ್ಪ. ಅವರಿಡೀ ವಂಶನೇ ಸರಸ್ವತಿ ಪುತ್ರರು. ತಿಮ್ಮಣ್ಣ ಭಟ್ಟರು ಶ್ರೇಷ್ಠ ವೀಣಾ ವಿದ್ವಾಂಸರು. ಅವರ ತಂದೆ ಕನಕಾಚಲಾಚಾರ್ಯರು ಅಳಿಯ ರಾಮರಾಯರ ಆಸ್ಥಾನದಲ್ಲಿ ವೀಣಾ ವಿದ್ವಾಂಸರಾಗಿದ್ದವರು. ಅವರ ತಾತ ಶ್ರೀಕೃಷ್ಣ ಭಟ್ಟರು
ಶ್ರೀಕೃಷ್ಣ ದೇವರಾಯರಿಗೆ ವೀಣೆ ಕಲಿಸಿದ ಮಹಾನುಭಾವರು. ಅವ್ರ ಬಿರುದು ಬಾವಲಿಗಳು ಸಿರಿವಂತಿಕೆಗೆ ಎಣೆಯೇ ಇಲ್ಲ. ಆದ್ರೆ ಏನ್ ಮಾಡೋದು, ದುರದೃಷ್ಟವಶಾತ್ ದಾಳಿಕೋರರ ಆಕ್ರಮಣದಿಂದ ವಿಜಯನಗರ ಸಾಮ್ರಾಜ್ಯ ಪತನವಾದಾಗ ಸರ್ವಸ್ವವನ್ನು ಕಳ್ಕೊಂಡು ಮಠದ ಆಶ್ರಯಕ್ಕೆ ಬಂದರು. ಅವರ ಕೀರ್ತಿಯ ಬಗ್ಗೆ ಹತ್ತಿರದಿಂದ ಬಲ್ಲವರಾಗಿದ್ದ ಶ್ರೀಗುರುಗಳು ಅವರನ್ನು ಕರೆತಂದು ಭುವನಗಿರಿಯಲ್ಲಿ ನೆಲೆ ನಿಲ್ಲುವಂತೆ ಮಾಡಿ ಪಾರುಪತ್ಯದಾರಿಕೆ ಕೊಟ್ಟರು. ನಾನು ಅಂದಿನಿಂದ ಇಂದಿನವರೆಗೂ ಅವ್ರನ್ನ ನೋಡ್ಕೊಂಡೇ ಬರ್ತಾ ಇದ್ದೀನಿ. ಅವರು ಮಹಾಧರ್ಮಿಷ್ಠರು, ಸತ್ಯಸಂಧರು, ಜನಾನುರಾಗಿಗಳು. ಇನ್ನು ನಮ್ಮ ವೆಂಕಟನಾಥ ತಂದೆಯನ್ನು ಮೀರಿಸಿದ ಮೇಧಾವಿ. ತನ್ನ 15ನೇ ವಯಸ್ಸಿಗೆ ಮಧುರೈ ದೊರೆಗಳೊಂದಿಗೆ ವಾದ ಮಾಡಿ ಗೆದ್ದು ಅವರಿಂದ ಸನ್ಮಾನ ಪಡ್ಕೊಂಡವನು. ಏನೇ ಹೇಳಿ ಭಟ್ರೆ, ಈ ಬಿರುದು ಬಾವಲಿಗಳು ಹೊಟ್ಟೆ ತುಂಬಿಸುತ್ತಾ? ನಮ್ಮ ಐಶ್ವರ್ಯ ಅಂತಸ್ತಿಗೆ ಅವರು ಸರಿಸಮಾನ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕ್ಷಮಿಸಿ ತಾಯಿ, ಲಕ್ಷ್ಮಿನ ಸರಸ್ವತಿಯೊಂದಿಗೆ ಹೋಲಿಸೋದು ತಪ್ಪು. ಲಕ್ಷ್ಮಿ ಖರ್ಚು ಮಾಡಿದಷ್ಟು ಕ್ಷಯಿಸ್ತಾಳೆ, ಅದೇ ಸರಸ್ವತಿ ಅಕ್ಷಯವಾಗ್ತಾಳೆ. ಲಕ್ಷ್ಮಿ ಚಂಚಲೆ, ಸರಸ್ವತಿ ಅಚಲೆ. ತಾಯಿ, ಸಿರಿ ಯಾವಾಗ ಬೇಕಾದರೂ ಕರಗೋಗುತ್ತೆ, ಆದರೆ ವಿದ್ಯಾಸಿರಿ ಒಮ್ಮೆ ಬಂದು ನೆಲೆಸಿದ್ರೆ ಯಾವತ್ತೂ ಕರಗೋದಿಲ್ಲ. ಆ ಕುಟುಂಬದವರು ಸಿರಿ ಇಲ್ಲ ಅಂತ ಯಾವತ್ತಿಗೂ ಮರಗದವರೇ ಅಲ್ಲ. ಸಂಗೀತ ಸಾಹಿತ್ಯದ ಜೊತೆ ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದದಿಂದ ಅನುಭವಿಸಿದರು. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ವೆಂಕಟನಾಥ ನೀವು ಊಹಿಸಿದಾಗೆ ಸಾಧಾರಣ ಹುಡುಗನಲ್ಲ. ಅಂಥವರು ಹುಟ್ಟೋದು ಯುಗಕ್ಕೊಮ್ಮೆ ಮಾತ್ರ.